ನ್ಯೂ ಇಯರ್ ದಿವಸ ಎಲ್ಲ ಆಗ್ತಾ ಇದ್ದೀವಿ. ಹಲೋ, ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ವರ್ಷ ಯಾವುದಾದ್ರೂ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟಿದ್ದೀವಿ. ಇವಾಗ ಟೈಮ್ ಬಂದು 11:30, 11:45 ಆಗಿದೆ ಇವಾಗ. ಫಸ್ಟು ಸಾಯಿಬಾಬನ ದರ್ಶನ ಮಾಡಿಕೊಂಡು ಹಾಗೆ ಮೇಲ್ಕೋಟೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಸಾಯಿ ಮಂದಿರ್. ಬಾಬಾ ಮಂದಿರ್. ಮೇಲ್ಕೋಟೆಗೆ ರೀಚ್ ಆದ್ವಿ. ಪೂಜೆ ಸಾಮಾನು ತಗೊಂಡು ಹಂಗೆ ತುಳಸಿ ತಗೊಂಡು ಹೊರಟ್ವಿ. ಏನ ನೀವೇ ಇಟ್ಕೊಂಡಿದ್ದಲ್ಲ ಕೈಯಲ್ಲಿ. ಜನ ನೋಡಿದ್ರೆ ಗೊತ್ತಾಗ್ತಾ ಇತ್ತು ರಶ್ ಇದೆ ದೇವಸ್ಥಾನ ಅಂದ್ಬಿಟ್ಟು. ನೋಡೋಣ ಮೇಲೆ ಹೋದ್ಮೇಲೆ ಎಷ್ಟೊತ್ತಾಗುತ್ತೋ ದರ್ಶನ. ಮನೆ ಬಿಟ್ಟಾಗೆ ಲೇಟಾಗಿ ಹೋಗ್ಬಿಟ್ಟಿತ್ತು. ನಾವು ಬೇಗ ಬಂದಿದ್ರೆ ಇನ್ನೂ ಸ್ವಲ್ಪ ಎಲ್ಲ ದೇವಸ್ಥಾನಗಳು ನೋಡ್ಕೊಂಡು ಹೋಗ್ಬೋದಿತ್ತು. ಫೋರ್ 400 ಸ್ಟೆಪ್ಸ್ ಇದೆ. ದರ್ಶನ ಮುಗಿತು. ಕೆಳಗಡೆ ಬಂದ್ವಿ ಕಲ್ಯಾಣಿ ಹತ್ರ. ಸ್ನಾನನೂ ಮಾಡಿ ಕಲ್ಯಾಣಿನಲ್ಲಿ ಬಟ್ಟೆನೂ ಪೂಜೆ ಮಾಡ್ಕೊಬೋದು. ಅಲ್ಲೂ ಇದೆ, ಸುಮಾರು ಇದ್ದಾವೆ. ಎಲ್ಲ ಫೆಸಿಲಿಟೀಸು ಕೊಟ್ಟವ್ರು ಇಲ್ಲಿ.
ಪ್ಲಾಸ್ಟಿಕ್ ಎಷ್ಟು ಬಿಟ್ಟಾವ ನೋಡಲ್ಲಿ. ಪ್ಲಾಸ್ಟಿಕ್ಕು ಎಲ್ಲ ಉದ್ಗಡ್ಡಿ ಕವರ್ಗಳು ಎಷ್ಟು ನೀರಿಗೆ ಚೆನ್ನಾಗಿರ್ತದೆ. ನೀರು ಎಷ್ಟು ಚೆನ್ನಾಗಿರುತ್ತೆ ನೋಡಲ್ಲ ಇವೆಲ್ಲ. ಇಲ್ಲಿ ಮೇಲೆ ಆಯ್ತವೆ. ಅದು ನೋಡಿ ಏನಂತ ಹುಡ್ಕಕ್ಕೆ ಗೊತ್ತಾಗಿದೆ ಅದು ಪ್ಲಾಸ್ಟಿಕ್ನ. ಏನೋ ಕೊಡ್ತಾರೆ ಅಂತ ಬರ್ತದೆ ಅಷ್ಟೇ, ಅದನ್ನ ನೋಡಿದ್ಮೇಲೆ ಸುಮ್ಮನೆ ಹೊರಟೋಗ್ತಾವೆ ವಾಪಸ್ ಅವು. ಬಾಳೆಹಣ್ಣು ತಿನ್ನಲ್ಲ, ಪುರಿ ಸಿಗುತ್ತೆ, ಪುರಿ. ನೋಡ್ರಿ ಡಸ್ಟ್ಬಿನ್ ಎಲ್ಲ ಇಲ್ಲೇ ಇರ್ತದೆ, ಇಲ್ಲಿ ಹಾಕಲ್ಲ, ಪ್ಲಾಸ್ಟಿಕ್ಗಳನ್ನೆಲ್ಲ ಇದ್ರೊಳಗಡೆನೇ ಹಾಕ್ತಾರೆ. ಸಂಜೆ 5 ಗಂಟೆ ಆಗಿದೆ. ಇವಾಗ ಮೇಲ್ಕೋಟೆ ಬಿಟ್ವಿ. ಕಬ್ಬಾಳಮ್ಮಂಗೆ ಹೋಗ್ಬಿಟ್ಟು ಅಲ್ಲೂ ಪೂಜೆ ಸಾಮಾನು ತೊಗೊಂಡು ಅಲ್ಲಿ ಹೋಗೋಷ್ಟೊತ್ತಿಗಾಲ 8 ಗಂಟೆ ಆಗಿತ್ತು. ಕಬ್ಬಾಳಮ್ಮನ ದೇವಸ್ಥಾನ ಹಾಕ್ಸಿದ್ದು ಈ ಬ್ಲಾಗ್ ಹೀಗೆ ಎಂಡ್ ಮಾಡ್ತೀನಿ. ನೀವೇ ಬ್ಲಾಗ್ ಇವತ್ತು ಮತ್ತು ನೆಕ್ಸ್ಟ್ ಬ್ಲಾಗ ಸಿಗೋಣ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ರಿಗೂ 2006 ಎಲ್ರಿಗೂ ಒಳ್ಳೇದು ಮಾಡಲಿ. ನಿಮ್ಮ ಕನಸುಗಳು ಎಲ್ಲ ನಿಜವಾಗಲಿ. ಅಮ್ಮನ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನಾವು ಹೋಗಿದ್ದು ಲೇಟ್ ಆಗಿದ್ದರಿಂದ ಏನು ಅಷ್ಟೊಂದೇನು ರಶ್ ಇರಲಿಲ್ಲ. ಬೆಳಗ್ಗೆಯಿಂದ ರಶ್ ಇತ್ತಂತೆ ಟೆಂಪಲ್ಲು.